ಹಾಯ್ ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಗೈಸ್. ಕಿಚನಿಂದ ಸುದೀಪ್ ಸರಿಂದ ರಕ್ಷಿತಾಗೆ ಫುಲ್ ಕ್ಲಾಸ್ ತಗೊಳ್ಳಲಾಗಿದೆ. ರಕ್ಷಿತಾ ಅಂತೂ ನೋಡೋಕ್ಕಾಗ್ತಿಲ್ಲ, ಆ ಅವಸ್ಥೆ ಆಗಿದವಳು ಇವತ್ತು ಅಂತಲೇ ಹೇಳ್ಬೋದು. ಯಾಕಂದರೆ ಈಗ ಕಿಚ್ಚ ಸರ್ ಕ್ಲಾಸ್ ತಗೊಂಡಿರೋದು ಎಂದಕ್ಕೆಂದರೆ ರಾಶಿಕಾ ಫ್ಯಾಮಿಲಿ ಬಗ್ಗೆ ಮಾತಾಡಿದ್ದು, ಹಾಗೆ ಧ್ರುವಂತ ನಿನ್ನ ರಘುಣ್ಣನ ಬಗ್ಗೆ ಆಗ ಮಾತಾಡ್ಬೇಡ, ಅವರ ಕೆಲಸದ ಬಗ್ಗೆ ಅಂದರೆ ಅವರು ಮಾಡೋ ಸಾಧನೆಗಳ ಬಗ್ಗೆ ಎಲ್ಲ ಮಾತಾಡಿದ್ರಲ್ಲ, ಅದ್ರ ಬಗ್ಗೆ ಎಲ್ಲ ಮಾತಾಡಬೇಡ, ನಿಂಗೆ ಅಧಿಕಾರ ಕೊಟ್ಟವ್ರು ಯಾರು ಅಂತ ಇದೆಲ್ಲ ಮಾತಾಡಿದಾರೆ ನಾಮಿನೇಷನಲ್ಲಿ. ಈಗ ಅದನ್ನೇ ಇಟ್ಕೊಂಡು ರುಬ್ತಿದ್ದಾರೆ ರಕ್ಷಿತನ. ಅಂದರೆ ಸುದೀಪ್ ಸರ್ ಹೆಂಗೆ ಗೊತ್ತಾ, ರಕ್ಷಿತಾ ಈಗ ಅವಳಿಗೆ ಸರಿಯಾಗಿ ಮಾತಾಡಕ್ಕೆ ಬರಲ್ಲ, ರೀಸನ್ ಕೊಡಕ್ಕೆ ಬರಲ್ಲ ಅನ್ನೋ ಕಾರಣಕ್ಕೆ ಈಗ ಅವಳನ್ನೊಬ್ಬಳನ್ನ ಹಾಕೊಂಡು ರುಬ್ತಾರೆ. ಬೇರೆ ಯಾರು ಕೇಳೋ ಹಾಗೇ ಇಲ್ಲ ಅವರು. ಸುದೀಪ್ ಸರು ಗೊತ್ತಲ್ಲ, ಗಿಲ್ಲಿ ಬಗ್ಗೆ ಮಾತಾಡಿದ್ರೆ ಗಿಲ್ಲಿ ಹೋದ್ವಾರ ಬರೀ ಏನು ಕಾವಿನೇ ಸೇವ್ ಮಾಡ್ಕೊಂಡು ಬಂದರು, ಬಟ್ ಅಲ್ಲಿ ಅದ್ರ ಬಗ್ಗೆ ಮಾತಾಡಲಿಲ್ಲ, ಅದನ್ನ ಕಾಮಿಡಿಯಾಗಿ ಮಾಡಿಬಿಟ್ರು. ಹೆಂಗೆ ಹೇಳಿ, ಗಿಲ್ಲಿ ಫ್ಯಾನ್ಸ್ ಇದ್ದಾರಲ್ಲ ಬಿಡ್ತಾರಾ? ಕೆಟ್ಟ ಕಮೆಂಟ್ಸ್ ಹಾಕೋದು ಆ ಥರ ಎಲ್ಲ ಮಾಡಿಬಿಡ್ತಾರೆ. ಸೊ ಅಲ್ಲಿ ಗಿಲ್ಲಿ ಮಾಡಿದ ತಪ್ಪನ್ನ ಕಾಮಿಡಿಯಾಗಿ ತಿರ್ಸ್ಕೊಂಡು ಹೊಂಟೋದ್ರು, ಗಿಲ್ಲಿ ಮಾಡಿ ಸರಿ ಅನ್ನೋ ರೀತಿ ಮಾಡ್ಕೊಂಡು ಹೊಂಟೋದ್ರು. ಈಗ ಅಶ್ವಿನಿ ಅವರು ಮಾಡಿದ್ರೆ ಸುಮ್ಮನೆ ಹಂಗೆ ಮಾಡಬೇಡಿ ಹಿಂಗೆ ಮಾಡಿ ಸಮಾಧಾನ ಹೇಳ್ತಾರೆ. ಬಟ್ ಇಲ್ಲಿ ಎಷ್ಟು ಯಾವ ರೇಂಜಿಗೆ ಕ್ಲಾಸ್ ತೊಗೊಂಡಿದ್ದಾರೆ ಅಂದರೆ ಫುಲ್ಲು ಕೋಪದಲ್ಲಿ. ಅಂದರೆ ಈಗ ಸುದೀಪ್ ಸರು ಧ್ರುವಂತಾಗಿ ಬದಲಾಗ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಆ ರೇಂಜಿಗೆ ಕೋಪ ಮಾಡ್ಕೊಂಡಿದ್ದಾರೆ ರಕ್ಷಿತ್ ಮೇಲೆ. ಅಷ್ಟು ಅವಶ್ಯಕತೆನೇ ಇಲ್ಲ. ಹೋದ ವಾರ ನೋಡಿದ್ರೆ ರಕ್ಷಿತನ ಫೀಲಿಂಗ್ಸ್ ಬಗ್ಗೆ ಅಷ್ಟು ಆಡ್ಕೊಳ್ತೀರಾ, ಎಲ್ಲರ ಮುಂದೆನೂ ಅಷ್ಟು ಹೀಯಾಳಿಸ್ತೀರಾ ಸುದೀಪ್ ಸರ್. ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ, ಒಂದು ಹುಡುಗಿಗೆ ಒಂದು ಫೀಲಿಂಗ್ಸೇ ಇಲ್ಲ, ಅವಳು ಏನಾರು ಒಂದು ಫೀಲಿಂಗ್ಸ್ ಹೇಳ್ಕೊತಿದ್ರೆ ಅದನ್ನ ಅಷ್ಟು ಎಲ್ಲರ ಮುಂದೆ ಹೀಯಾಳಿಸ್ತಿದ್ದೀರಾ, ಎಲ್ಲರೂ ನಗೋ ಥರ ಮಾಡ್ತಿದ್ದೀರಾ. ಪಾಪ ಹುಡುಗಿನ ಏನೋ ಒಂಥರ ಆಟದ ಗೊಂಬೆ ಮಾಡ್ಕೊಬಿಟ್ಟಿದ್ದೀರಾ. ಈಗ ಏನಂದ್ರೂ ಅವ್ಳು ಸರಿಯಾಗಿ ಮಾತಾಡಲ್ಲ, ರಿಯಾಕ್ಟ್ ಮಾಡಲ್ಲ ಅನ್ನೋ ಕಾರಣಕ್ಕೆ ಹಾಕೊಂಡು ರುಬ್ಬೋದು, ಒಳ್ಕಲ್ಲಿ ಹಾಕೊಂಡು ರುಬ್ತಾರಲ್ಲ ಹಂಗೆ ಹಾಕೊಂಡು ರುಬ್ತಾ ಇದ್ದೀರಾ. ಸೊ ನನಗೆ ಹೇಳೋದು ಏನಂದ್ರೆ ಸುದೀಪ್ ಸರ್ಗೆ, ನೀವು ತಗೋತಿದ್ರಲ್ಲ ಅದೇ ಕ್ಲಾಸ್ ಬೇರೆಯವ್ರಿಗೂ ತಗೊಳ್ಳಿ. ಬೇರೆಯವ್ರು ತಪ್ಪು ಮಾಡಿದಾರೆ ಈ ವಾರ, ಅವಳೊಬ್ಳೆ ತಪ್ಪು ಮಾಡಿಲ್ಲ. ಅಲ್ಲಿ ಆ್ಯಕ್ಚುಲಿ ರಾಶಿಕಾ ಮಾತಾಡಿದ ಫ್ಯಾಮಿಲಿ ಬಗ್ಗೆ ಫಸ್ಟು ನಮ್ಮ ಫ್ಯಾಮಿಲಿಗೆ ಬಂದು ಹೇಳ್ಬಿಟ್ಟು ಹೋದ್ರು ಹಾಗೆ ಹೀಗೆ ಅಂತ ಅವಳು ಸ್ಟಾರ್ಟ್ ಮಾಡಿದ್ದು. ನಂತರ ಇವಳು ನಿಮ್ಮ ಫ್ಯಾಮಿಲಿ ಹೇಳ್ಬಿಟ್ಟು ಹೋಗಿದ್ದಕ್ಕೆ ಈ ಥರ ಮಾಡಿದ್ರು ಅಂತ ಹೇಳಿದ್ರು. ನೀವು ಧ್ರುವಂತ್ಗೂ ಬೈಬೋದಾಗಿತ್ತು. ಧ್ರುವಂತ್ಗೆ ಕಿಚನ ಚಪ್ಪಾಳೆ ಕೊಟ್ಟಿದ್ದೀರಾ. ಮೋಸ್ಟ್ಲಿ ನಾನು ಹುಡುಗಿರು ಆಗ ಮಾಡ್ತಾರೆ ಈಗ ಮಾಡ್ತಾರೆ ಅಂತ ಅಂದಿದ್ದಕ್ಕೆ, ಅದೇ ರೀತಿ ಇದು ರಘು ಸರ್ ಏನು ಮಾಡೇ ಇಲ್ಲ, ಬಂದು ಸುಳ್ಳು ಹೇಳ್ಕೊಂಡು ಇದು ಮಾಡ್ತಾನೆ ಅನ್ನೋ ಇದಕ್ಕೆ ಅವ್ನು ಓಕೆ, ಅವ್ರು ಕಿಚನ್ ಚಪ್ಪಾಳೆ ಕೊಟ್ಟಿದ್ದಂಗೆ ಏನಿಲ್ಲ, ಕೊಡ್ಕೊಳ್ಳಿ ಅದು ಬೇರೆ. ಬಟ್ ಅವ್ರದ್ದು ತಪ್ಪು ಎತ್ತಿಡೀರಿ, ಬಟ್ ಅವಳು ಒಬ್ಳದೇ ತಪ್ಪು ಅನ್ನೋ ರೀತಿ ಎತ್ತಿಡ್ದಿರೋದು ತಪ್ಪು. ಅದೇ ರೀತಿ ಇನ್ನೊಂದು ಹೇಳ್ತಾರೆ, ಇವರು ಅಶ್ವಿನಿ ಅವ್ರು ಹೇಳ್ತಿರ್ತಾರೆ ಧ್ರುವಂತ್ ಅವ್ರಿಗೆ ಮಡಿಕೆ ಇಟ್ಕೊಳ್ಳೋ ಟಾಸ್ಕು. ಮೋಸ್ಟ್ಲಿ ಗಿಲ್ಲಿ ಆಗಿದ್ರೆ ಸ್ವಲ್ಪ ಜಾಸ್ತಿ ಹೊತ್ತು ಇಟ್ಕೋತಿದ್ನೇನೋ ಅಂತ ಅಶ್ವಿನಿ ಅವ್ರು ಹೇಳಿದಾಗ ಧ್ರುವಂತರು ಹೇಳ್ತಾರೆ, ಅದೇ ತಟ್ಟೆ ಇಟ್ಕೊಂಡು ಬಂದು ಅಡುಗೆ ಮನೇಲಿ ನಿಂತ್ಕೊಂಡಂಗಲ್ಲ, ತಟ್ಟೆ ಇಟ್ಕೊಂಡು ನಿಂತ್ಕೋತಾನೆ ಅಷ್ಟೇ ಅಂತ ಆ ಥರ ಹೇಳಿಸ್ತಾರೆ. ಇದೆಲ್ಲ ಸರಿ ನಿಮ್ಗಳಿಗೆ, ಬಟ್ ಅವಳು ಏನಾರ ರಘುಣ್ಣನ ಬಗ್ಗೆ ಮಾತಾಡಬೇಡಿ ಹಾಗೆ ಹೀಗೆ ಅಂದ್ಬಿಟ್ರೆ ಅದು ನಿಮಗೆ ದೊಡ್ಡ ಇಶ್ಯೂ ಆಗೋಗಿದೆ. ಆಯಿತು, ನೀವು ಬೈದಿದ್ದು ತಪ್ಪು ಅಂತ ಹೇಳಲಿಲ್ಲ, ಬಟ್ ಅವಳು ತಪ್ಪನ್ನೇ ಎತ್ತಿ ಎತ್ತಿ ತೋರಿಸ್ತಿದ್ದೀರಾ. ಬೇರೆ ಯಾರು ಮಾಡಿದ್ರೆ ಬರೀ ಕಾಮಿಡಿ ವೇಲೆ ಹೇಳ್ತೀರಾ, ಬಟ್ ಈ ಹುಡುಗಿ ಮಾಡಿದ್ರೆ ಅದನ್ನ ದೊಡ್ಡ ಸೀರಿಯಸ್ ಆಗಿ ತೊಗೊಂಡು ಹೇಳ್ತಿದ್ದೀರಾ. ಇದು ನಮಗೇನೋ ಅಷ್ಟು ಸರಿ ಅನಿಸಿಲ್ಲ ಸುದೀಪ್ ಸರ್. ಅದೇ ರೀತಿ ಇನ್ನೊಂದು ವಿಷಯ ಏನಂದರೆ, ಈಗ ಸುದೀಪ್ ಸರ್ ಬೈತಿರೋದೆ ಈಗೆಲ್ಲ ಇವಳಿಗೆ ರಕ್ಷಿತಾಗಿ ಬೈತಿದ್ದಾರೆ, ಇಲ್ಲಿ ಗಿಂಬಂಧ ಇಲ್ಲೆಲ್ಲ ಇಟ್ಕೋಬೇಡಿ, ಇಲ್ಲಿ ಯಾವ ಸಂಬಂಧನೂ ಇರಲ್ಲ, ಹೊರಗಡೆ ಹೋದ್ಮೇಲೆ ಎಲ್ಲ ದಿಕ್ಕಾಪಾಲಾಗಿ ಹೋಗ್ತೀರಾ, ಅಣ್ಣ ಅಂತೆ, ತಮ್ಮ ಅಂತೆ, ಫ್ರೆಂಡ್ ಅಂತೆ, ಅದು ಇದು ಎಲ್ಲ ಇಟ್ಕೊಳ್ತೀರಾ. ಆಯಿತು, ಈಗ ಒಂದು ಪ್ರಶ್ನೆ ಕೇಳ್ತೀನಿ ಹೇಳು, ನಿನ್ನ ರಘು ಗಿಲ್ಲಿ ನೀನು ಇರ್ತಿ, ಈಗ ಯಾರು ಗೆಲ್ಬೇಕು ನಿಮ್ಮ ಮೂರು ಜನದಲ್ಲಿ ಅಂತ ಕೇಳಿದಾಗ ರಕ್ಷಿತಾ ಹೇಳ್ತಾಳೆ ನಾನೇ ಅಂತ ಹೇಳ್ತಾಳೆ. ಅವಳು ಆ್ಯಕ್ಚುಲಿ ಫುಲ್ ಭಯ ಪಟ್ಬಿಟ್ಟಿದ್ದಾಳೆ ಹಾಳೆ ಸುದೀಪ್ ಸರ್ ಕ್ಲಾಸ್ಗೆ. ನಾನೇ ಅಂತ ಹೇಳಿದಾಗ ಸುದೀಪ್ ಸರ್ ಹೇಳ್ತಾರೆ, ನೋಡಿದ್ರ ಚಪ್ಪಳೆ ತಿಟ್ಕೊಂಡು ಇದೇ ಸ್ವಾರ್ಥ, ಎಲ್ಲಿ ಈಗ ಹೇಳಿಲ್ಲ ರಘುಣ್ಣ ಗೆಲ್ಬೇಕು ಗಿಲ್ಲಿ ಗೆಲ್ಬೇಕು ಅಂತ ಹಾಗೆ ಹೀಗೆ ಅಂತ ಹೇಳ್ತಾರೆ. ಅಂದರೆ ಇಷ್ಟವರೆಗೂ ಕ್ಲಾಸ್ ಮಾಡಿರೋದೇ ನೀವು, ಇಲ್ಲಿ ಯಾರು ಆಗಲ್ಲ, ನಿಮ್ಮ ಸ್ವಾರ್ಥಕ್ಕೆ ಇದು ಮಾಡಬೇಕು ಅಂತ ಹೇಳಿದ್ರೆ, ಸೊ ಹೇಳಿದಾಳೆ ಅವಳು, ಹೌದು ನಾನೇ ಗೆಲ್ಬೇಕು ಅಂತ. ಈಗ ನೋಡಿದ್ರೆ ಇಷ್ಟವರೆಗೂ ನೀವೇ ಪಾಠ ಹೇಳ್ಬಿಟ್ಟು ಇಲ್ಲಿ ಯಾರು ಸಂಬಂಧಿಕರಿಲ್ಲ, ಇಲ್ಲಿ ಸಂಬಂಧ ಬೆಳೆಸೋಕೆ ಬಂದಿಲ್ಲ, ನೀವು ಗೆಲ್ಲಕ್ಕೆ ಬಂದಿರೋದು ಅಂತ ಇವರೇ ಪಾಠ ಮಾಡಿಬಿಟ್ಟು ಅವಳು ಅದಕ್ಕೆ ಹೇಳಿದಾಳೆ. ಅದನ್ನ ಈಗ ಮತ್ತೆ ಅವಳಿಗೆ ತಿರ್ಚಿಬಿಟ್ಟು ನೋಡಿ ಈಗ ಹೆಂಗೆ ಮಾತಾಡ್ತಿದ್ದಾಳೆ ಅನ್ನೋ ರೀತಿ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಪ್ಲೀಸ್ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ರಕ್ಷಿತಾ ಕ್ಲಾಸ್ ತೊಗೊಂಡಿದ್ದು ತಪ್ಪಲ್ಲ, ಬಟ್ ಬೇರೆಯವರು ತಪ್ಪು ಮಾಡಿದ್ದಾರೆ, ಅದನ್ನು ತಿದ್ದು ಹೇಳ್ಬೇಕು ಅಂತ ನನ್ನ ಇದಷ್ಟೇ. ರಕ್ಷಿತಾಗೆ ಜಾಸ್ತಿ ಕ್ಲಾಸ್ ತೊಗೊಂಡಿರೋದು. ಈ ಎಪಿಸೋಡಲ್ಲಿ ಏನೇನಾಗಿದೆ ಅಂತ ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಇಲ್ಲಿ ಜಸ್ಟ್ ರಕ್ಷಿತಾಗೆ ಕ್ಲಾಸ್ ತೊಗೊಂಡಿರೋ ಬಗ್ಗೆ ಅಷ್ಟೇ ಹೇಳಿದ್ನಿ. ಇಲ್ಲಿ ಎಲ್ಲರಿಗಿಂತ ಜಾಸ್ತಿ ಕ್ಲಾಸ್ ತೊಗೊಂಡಿರೋ ರಕ್ಷಿತಾಗೆ, ಬೇರೆ ಯಾರಿಗೂ ಕ್ಲಾಸ್ ತೊಗೊಂಡಿಲ್ಲ ಈ ಎಪಿಸೋಡ್ಗಳಲ್ಲಿ. ಸೊ ಇಷ್ಟು ಅಂದರೆ ಇನ್ನೇ ಹತ್ತತ್ರ ಬರ್ತಿದೆ ಅಂದಾಗ ಅವಳೊಬ್ಳಿಗೆ ಕ್ಲಾಸ್ ತೊಗೊಳ್ಳೋ ಅವಶ್ಯಕತೆ ಇರಲಿಲ್ಲ. ಹೋದ್ವಾರ ಹೆಂಗೆ ಕಾಮಿಡಿಯ ಫನ್ನಾಗಿ ತೊಗೊಂಡೋದ್ರು ಗಿಲ್ಲಿ ಇದನ್ನು, ಇದು ಅದೇ ರೀತಿ ಫನ್ನಾಗಿ ತೊಗೊಂಡಿದ್ರೆ ಆಗ್ತಿತ್ತು ಅಲ್ವಾ. ಒಬ್ರಿಗೊಂಥರ ಗೊತ್ತು. ಗಿಲ್ಲಿ ಬಗ್ಗೆ ಈಗ ನೆಗೆಟಿವ್ ಆಗಿ ನೀವು ಮಾತಾಡಿದ್ರೆ ಗಿಲ್ಲಿ ಫ್ಯಾನ್ಸ್ ಎಷ್ಟು ನೆಗೆಟಿವ್ ಮಾಡ್ತಾರೆ ಅಂತ ನಿಮ್ಗೆ ಗೊತ್ತು. ಅದಕ್ಕೋಸ್ಕರ ಕಾಮಿಡಿಯಾಗಿ ತಿರುಗಿಸ್ಬಿಟ್ರಿ ಗಿಲ್ಲಿ ಮಾಡಿ ತಪ್ಪನ. ಬಟ್ ಇಲ್ಲಿ ರಕ್ಷಿತಾ ಇದನ್ನ ತಪ್ಪನ ಎಷ್ಟು ಎತ್ತಿ ಹಿಡಿತಿದ್ದೀರಾ ಅಂದರೆ ಸರ್ ದೇವ್ರಿಗೆ ಗೊತ್ತು.
ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.